Hello my dear students, welcome back to Learn Easily channel. The best advice I ever had by ವಿಜಯಲಕ್ಷ್ಮಿ ಪಂಡಿತ್. ಈ ಒಂದು ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ರವರು ಬರೆದಿರತಕ್ಕಂತಹ ನನಗೆ ದೊರೆತಂತಹ ಅತ್ಯುತ್ತಮವಾದಂತಹ ಸಲಹೆ, ಎ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್, ಈ ಒಂದು ಎಸ್ಸೆಯನ್ನು ಕನ್ನಡದ ಒಂದು ಸಾರಾಂಶವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ವಿಜಯಲಕ್ಷ್ಮಿ ಪಂಡಿತ್ರವರು ಜವಾಹರ್ಲಾಲ್ ನೆಹರೂರವರ ಒಬ್ಬ ಸಹೋದರಿಯರಲ್ಲಿ ಒಬ್ಬರಾಗಿರ್ತಾರೆ. ವಿಜಯಲಕ್ಷ್ಮಿ ಪಂಡಿತ್ರವರು 1955ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಭಾರತದ ಹೈ ಕಮಿಷನರ್ ಆಗಿದ್ದಾಗ ಡೈಜೆಸ್ಟ್ ಒಂದು ಪತ್ರಿಕೆಗಾಗಿ ಈ ಒಂದು ಎಸ್ಸೆ ಅಥವಾ ಲೇಖನವನ್ನು ಬರೀತಾರೆ. ಮತ್ತು ವಿಜಯಲಕ್ಷ್ಮಿ ಪಂಡಿತ್ರವರು 1990ರಲ್ಲಿ ನಿಧನರಾಗ್ತಾರೆ. ಈ ಒಂದು ಎಸ್ಸೆನಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಅವರಿಗೆ ಸಿಕ್ಕಂತಹ ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್ ಅಂತಕ್ಕಂಥದ್ದು ಗಾಂಧೀಜಿಯವರಿಂದ ಸಿಕ್ಕಂತಹ ಒಂದು ಅಡ್ವೈಸ್ ಆಗಿರುತ್ತೆ. ಈ ಒಂದು ಎಸ್ಸೆನಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನನಗೆ ದೊರೆತಂತಹ ಒಂದು ಅತ್ಯುತ್ತಮವಾದಂತಹ ಅಡ್ವೈಸ್, ಸಲಹೆ ಸುಮಾರು ಒಂದು ದಶಕದ ಹಿಂದೆ ಅಂತ, ಅಂದರೆ 1955ರಲ್ಲಿ ಅವರನ್ನು ಬರೀಬೇಕಾದ್ರೆ 1945ರಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಅಡ್ವೈಸ್ ಇದು. ಒಂದು ಬಿಸಿಲಿನ ಮಧ್ಯಾಹ್ನ ವೇಳೆಯಲ್ಲಿ ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಮಹಾತ್ಮ ಗಾಂಧೀಜಿಯವರಿಂದ ನನಗೆ ಅಡ್ವೈಸ್ ಬಂತು. ಮಾನವೀಯತೆಯ ಮೇಲಿನ ನಂಬಿಕೆ ಕಡಿಮೆಯಾದಾಗ ಹೆಚ್ಚಿನ ಜನರು ಸಂಕಟದ ಅವಧಿಯನ್ನು ಅನುಭವಿಸ್ತಾರೆ. ನಾನು ಅಂತಹ ಕಾಲಘಟ್ಟದಲ್ಲಿದ್ದೆ. ನನ್ನ ಪತಿ ಇತ್ತೀಚೆಗಷ್ಟೇ ನಿಧನರಾಗಿದ್ದರು. ಅವರ ಅಗಲಿಕೆಯ ಆಳವಾದ ದುಃಖದ ಬೆನ್ನಲ್ಲೇ ಭಾರತೀಯ ಕಾನೂನಿನ ದೃಷ್ಟಿನಲ್ಲಿ ನನಗೆ ವೈಯಕ್ತಿಕ ಅಸ್ತಿತ್ವವೇ ಇಲ್ಲ ಎಂಬ ಅವಮಾನಕರ ಒಂದು ಅರಿವು ನನ್ನನ್ನು ಕಾಡ್ತಾ ಇತ್ತು. ಅಂದು ಮಗನಿಲ್ಲದ ವಿಧವೆಯಾಗಿ ಕುಟುಂಬದ ಆಸ್ತಿಯಲ್ಲಿ ನನಗಾಗಲಿ ಅಥವಾ ನನ್ನ ಇಬ್ಬರು ಹೆಣ್ಣು ಮಕ್ಕಳಿಗಾಗಲಿ ಯಾವುದೇ ಪಾಲು ಪಡೆಯುವ ಹಕ್ಕಿರಲಿಲ್ಲ. ಈ ಕಹಿ ಪರಿಸ್ಥಿತಿ ಬಗ್ಗೆ ನನಗೆ ಆಕ್ರೋಶವಿತ್ತು. ಈ ಪುರಾತನ ಕಾನೂನನ್ನು ಬೆಂಬಲಿಸಿದ ನನ್ನ ಕುಟುಂಬದ ಸದಸ್ಯರ ಬಗ್ಗೆ ನಾನು ತುಂಬ ಕೋಪಗೊಂಡಿದ್ದೆ. ಆ ಸಮಯದಲ್ಲಿ ನಾನು ಅಮೆರಿಕದಲ್ಲಿ ನಡೆಯಲಿರುವ ಸಮ್ಮೇಳನವೊಂದರಲ್ಲಿ ಭಾಗವಹಿಸಲು ಹೊರಡುವ ಮುನ್ನ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸಲು ಮತ್ತು ವಿದಾಯ ಹೇಳಲು ಹೋಗಿದ್ದೆ. ನಮ್ಮ ಮಾತುಕತೆಯ ನಂತರ ಅವರು, ನಿನ್ನ ಸಂಬಂಧಿಕರೊಂದಿಗೆ ನೀನು ರಾಜಿ ಮಾಡಿಕೊಂಡಿದ್ದೀಯಾ ಎಂದು ಕೇಳಿದರು. ಅವರು ನನ್ನ ವಿರುದ್ಧವಾಗಿ ಅವರ ಪರ ವಹಿಸುತ್ತಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಯಾರೊಂದಿಗೂ ಜಗಳವಾಡಿಲ್ಲ ಎಂದು ನಾನು ಉತ್ತರಿಸಿದೆ. ಆದರೆ ಹಳೆಯ ಕಾನೂನಿನ ಲಾಭ ಪಡೆದು ನನಗೆ ಕಷ್ಟದ ಮತ್ತು ಅವಮಾನಕರ ಪರಿಸ್ಥಿತಿಯನ್ನು ಸೃಷ್ಟಿಸುವವರೊಂದಿಗೆ ನಾನು ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಇಷ್ಟ ಇಲ್ಲ ಅಂತ ಹೇಳಿದೆ. ಗಾಂಧೀಜಿಯವರು ಕ್ಷಣಕಾಲ ಕಿಟಕಿಯವರೆಗೆ ನೋಡಿದರು. ನಂತರ ನನ್ನತ್ತ ತಿರುಗಿ ಮುಗುಳ್ನಕ್ಕು ಹೇಳಿದರು, ನೀನು ಹೋಗಿ ಅವರಿಗೆ ವಿದಾಯ ಹೇಳಬೇಕು, ಏಕೆಂದರೆ ಸೌಜನ್ಯ ಮತ್ತು ಸಭ್ಯತೆ ಅದನ್ನು ಬಯಸುತ್ತೆ. ಭಾರತದಲ್ಲಿ ನಾವು ಇಂದಿಗೂ ಇವುಗಳಿಗೆ ಪ್ರಾಮುಖ್ಯತೆ ನೀಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲ ಅಂತ ಹೇಳಿದೆ. ನಿಮ್ಮನ್ನು ಮೆಚ್ಚಿಸಲು ಸಹ ನನಗೆ ಹಾನಿ ಮಾಡಲು ಬಯಸುವವರ ಬಳಿಗೆ ನಾನು ಹೋಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಗಾಂಧೀಜಿಯವರು ಹೇಳಿದರು, ನಿನ್ನನ್ನು ನೀನೇ ಹೊರತುಪಡಿಸಿ ಬೇರೆ ಯಾರಿಗೂ ನಿನಗೆ ಹಾನಿ ಮಾಡಲು ಸಾಧ್ಯ ಇಲ್ಲ ಅಂತ ಅವರು ನನಗೆ ನಗುತ್ತಲೇ ಹೇಳಿದರು. ನೀನು ನಿನ್ನ ಕಹಿಯನ್ನು ತಡೆಯದಿದ್ದರೆ ಅದು ನಿನಗೆ ಗಾಯ ಮಾಡುವುದು ಮತ್ತು ನಾನು ನಿನ್ನ ಹೃದಯದಲ್ಲಿ ಅದನ್ನು ಕಾಣ್ತಾ ಇದ್ದೇನೆ ಅಂತ ಹೇಳಿದರು. ಆಗ ನಾನು ಮೌನವಾಗಿದ್ದೆ. ಮತ್ತು ಗಾಂಧೀಜಿಯವರು ಮುಂದುವರೆಸಿದರು, ನೀನು ಅತೃಪ್ತಳಾಗಿರುವುದರಿಂದ ಮತ್ತು ಇದರಿಂದ ತಪ್ಪಿಸಿಕೊಳ್ಳಲು ಹೊಸ ದೇಶಕ್ಕೆ ಹೋಗ್ತಾ ಇದೆಯಾ? ನಿನ್ನಿಂದ ನೀನೇ ತಪ್ಪಿಸಿಕೊಳ್ಳಲು ಸಾಧ್ಯವೇ? ನಿನ್ನ ಹೃದಯದಲ್ಲಿ ಕಹಿ ಇರುವಾಗ ನೀನು ಹೊರಗಡೆ ಸಂತೋಷ ಸಿಗುತ್ತದೆಯೇ? ಇದರ ಬಗ್ಗೆ ಯೋಚಿಸು. ಸ್ವಲ್ಪ ವಿನಮ್ರಳಾಗು. ನೀನು ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದೀಯಾ? ಆ ದುಃಖವೇ ಸಾಕು. ನಿನ್ನ ಹೃದಯವನ್ನು ಶುದ್ಧೀಕರಿಸುವ ಧೈರ್ಯವಿಲ್ಲದ ಕಾರಣ ನಿನಗೆ ಮತ್ತಷ್ಟು ಗಾಯ ಮಾಡಿಕೊಳ್ಬೇಕೇ ಅಂತ ಹೇಳಿದರು. ಅವರ ಮಾತುಗಳು ನನ್ನನ್ನು ಬಿಟ್ಟು ಹೋಗಲಿಲ್ಲ. ಅವು ನನಗೆ ಶಾಂತಿ ನೀಡಲಿಲ್ಲ. ಕೆಲವು ದಿನಗಳ ಕಾಲ ನನ್ನೊಳಗೆ ನಡೆದ ತೀವ್ರ ಸಂಘರ್ಷದ ನಂತರ ನಾನು ಕೊನೆಗೂ ನನ್ನ ಭಾವನವರಿಗೆ ದೂರವಾಣಿ ಕರೆ ಮಾಡಿದೆ. ಹೊರಡುವ ಮುನ್ನ ಅವರನ್ನು ಮತ್ತು ಕುಟುಂಬದವರನ್ನು ನೋಡಲು ಬಯಸುತ್ತೇನೆ ಅಂತ ಹೇಳಿದೆ. ನಾನು ಅವರೊಂದಿಗೆ 5 ನಿಮಿಷ ಕಳೆಯುವಷ್ಟರಲ್ಲೇ ನನ್ನ ಭೇಟಿಯು ಎಲ್ಲರಿಗೂ ಸಮಾಧಾನ ತಂದಿದೆ ಎಂಬುದು ನನಗೆ ಅರಿವಾಯಿತು. ನನ್ನ ಒಂದು ಯೋಜನೆಗಳ ಬಗ್ಗೆ ಅವರಿಗೆ ತಿಳಿಸಿದೆ ಮತ್ತು ನನ್ನ ಜೀವನದ ಈ ಹೊಸ ಹಂತವನ್ನು ಪ್ರಾರಂಭಿಸುವ ಮೊದಲು ಅವರ ಶುಭ ಹಾರೈಕೆಗಳನ್ನು ಕೇಳಿದೆ. ಇದರ ಪರಿಣಾಮ ಅದ್ಭುತವಾಗಿತ್ತು. ಯಾವುದೋ ದೊಡ್ಡ ಹೊರೆ ಇಳಿದಂತಾಗಿ ನನಗೆ ನನ್ನಷ್ಟಕ್ಕೆ ನಾನಿರಲು ಸ್ವತಂತ್ರಳೆನಿಸಿತು. ಈ ಸಣ್ಣ ನಡೆ ನನ್ನಲ್ಲಿ ಮಹತ್ವ ಬದಲಾವಣೆ ಆರಂಭವಾಗಿತ್ತು.
ಇತ್ತೀಚೆಗೆ ನನಗೆ ಮತ್ತೊಂದು ಅನುಭವವಾಯಿತು. ನನ್ನ ಗೌರವ ಅತಿಥಿಗಳಾದ ಬ್ರಿಟನ್ ಪ್ರಧಾನಮಂತ್ರಿ ಮತ್ತು ಲೇಡಿ ಈಡನ್ ಅವರು ನನಗೆ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದರು. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಭಾರತದ ಹೈ ಕಮಿಷನರ್ ಆಗಿ ನಾನು ಮೆನುವಿನಿಂದ ಹಿಡಿದು ಹೂ ಮತ್ತು ಮೇಣದ ಬತ್ತಿಗಳ ಬಣ್ಣದವರೆಗೂ ಎಲ್ಲವನ್ನು ಅತ್ಯಂತ ನಿಖರವಾಗಿ ಯೋಜಿಸ್ತಾ ಇದ್ದೆ. ಅತಿಥಿಗಳು ಬಂದ ನಂತರ ಮತ್ತು ಪಾನೀಯಗಳನ್ನು 2 ಬಾರಿ ನೀಡಿದ ಮೇಲೆ ನಾನು ಬಟ್ಲರ್ಗೆ ಭೋಜನವನ್ನು ತರಲು ಸನ್ನೆ ಮಾಡಿದೆ. ಆದರೆ ನಾನು ಕಾಯುತ್ತಲೇ ಇದ್ದೆ. 3ನೇ ಬಾರಿ ಆ ಒಂದು ಪಾನೀಯಗಳು ಬಂದಾಗ ನಾನು ಕ್ಷಮೆ ಕೇಳಿ ಅಡುಗೆ ಮನೆಗೆ ಓಡಿದೆ. ಅಲ್ಲಿನ ದೃಶ್ಯ ಆಘಾತಕಾರಿಯಾಗಿತ್ತು. ಒಂದು ಮೂಲೆಯಲ್ಲಿ ಹೆದರಿದ ಪುಟ್ಟ ಅಡಿಗೆ ಸಹಾಯಕಿ ನಿಂತಿದ್ದಳು. ಇನ್ನೊಂದು ಮೂಲೆಯಲ್ಲಿ ಹೌಸ್ ಕೀಪರ್ ಇದ್ದರು. ಮೇಜಿನ ಮೇಲೆ ನನ್ನ ಅಡುಗೆಯವನು ಕುಳಿತು ಸೌಟನ್ನು ಆಡಿಸ್ತಾ ಇದ್ದ. ಕಾಲಿನಿಂದ ತಾಳ ಹಾಕುತ್ತಾ ಆಡ್ತಾ ಇದ್ದ. ಅವನ ಕಣ್ಣುಗಳು ಮಂಜಾಗಿದ್ದವು ಮತ್ತು ಅವನು ಯಾವುದೋ ಲೋಕದಲ್ಲಿ ಇದ್ದ. ಮೇಜಿನ ಮೇಲೆ ಕೋಳಿ ಮಾಂಸದ ಚೂರುಗಳು ಚೆಲ್ಲಾಪಿಲ್ಲಿಯಾಗಿತ್ತು. ನನ್ನ ಮೊಣಕಾಲುಗಳು ಶಕ್ತಿ ಕಳೆದುಕೊಂಡಂತಾಯಿತು. ಆದರೆ ನಾನು ಸಾಧ್ಯವಾದಷ್ಟು ಸಾಮಾನ್ಯ ಧ್ವನಿಯಲ್ಲಿ ಕೇಳಿದೆ, ಅಡುಗೆ ಯಾಕೆ ತಯಾರಾಗಿಲ್ಲ? ಆದರೆ ಅದು ಸಿದ್ಧವಾಗಿದೆ ಮೇಡಮ್ ಎಂದು ಅಡುಗೆಯವನು ಹಾಡುತ್ತಾ ಹೇಳಿದ. ಎಲ್ಲವೂ ಸಿದ್ಧವಾಗಿದೆ, ಎಲ್ಲರೂ ಬಂದು ಕುಳಿತುಕೊಳ್ಳಿ ಅಂತ. ನನಗೆ ತುಂಬ ಸಿಟ್ಟು ಬಂದಿತ್ತು. ಇಲ್ಲಿಂದ ಹೊರಡು, ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಲಾಗಿದೆ ಎಂದು ಹೇಳಲು ನನ್ನ ನಾಲಿಗೆ ತುದಿಯಲ್ಲಿ ಇತ್ತು. ಆದರೆ ಅಷ್ಟರಲ್ಲಿ ನನ್ನನ್ನು ಹಲವು ಬಾರಿ ಶಾಂತಗೊಳಿಸಿದ ಆ ಗಾಂಧೀಜಿಯವರ ಸಲಹೆಯ ಮಾತುಗಳು ನೆನಪಾಯಿತು. ನಾನು ತಾಳ್ಮೆ ಕಳೆದುಕೊಂಡರೆ ನನಗೇ ಹಾನಿ ಮಾಡಿಕೊಂಡಂತಾಗುತ್ತೆ. ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ಏನಾದರೂ ಒಂದು ಮೇಜಿನ ಮೇಲೆ ಇಡೋಣ ಬನ್ನಿ ಎಂದು ನಾನು ಹೇಳಿದೆ. ಎಲ್ಲರೂ ಕೈ ಜೋಡಿಸಿದರು. ಬಡಿಸಿದ ಆಹಾರವು ಮೆನುವಿನಲ್ಲಿ ವಿವರಿಸಿದಂತಿರಲಿಲ್ಲ. ಆದರೆ ಏನಾಯಿತು ಎಂದು ನಾನು ನನ್ನ ಅತಿಥಿಗಳಿಗೆ ತಿಳಿಸಿದಾಗ ಅಲ್ಲಿ ಆಶ್ಚರ್ಯದ ಅಲೆ ಇದ್ದಿತ್ತು. ನಿಮ್ಮ ಅಡಿಗೆಯವನು ಕುಡಿದಿದ್ದಾಗಲೇ ಇಂತಹ ರುಚಿಯಾದ ಊಟ ನೀಡುತ್ತಾನೆ ಎಂದಾದರೆ ಅವನು ಮಾಮೂಲಿ ಸ್ಥಿತಿಯಲ್ಲಿದ್ದಾಗ ಇನ್ನೆಷ್ಟು ಚೆನ್ನಾಗಿ ಮಾಡುತ್ತಿರಬಹುದು ಎಂದು ಯಾರೋ ಒಬ್ಬರು ಉದ್ಗರಿಸಿದರು. ನನ್ನ ನಗುವಿನಲ್ಲಿದ್ದ ನಿರಾಳತೆ ಸ್ವಲ್ಪ ಅತಿರೇಕವೆನಿಸಿರಬಹುದು. ನನ್ನ ದೃಷ್ಟಿಕೋನವು ಸರಿಯಾದ ಹಾದಿಗೆ ಬಂದಿತು. ಎಷ್ಟೇ ಪ್ರಮುಖವಾಗಿದ್ದರೂ ಒಂದು ಔತಣಕೂಟವು ಜೀವನದ ಕೇಂದ್ರ ಬಿಂದುವಲ್ಲ ಎಂದು ನನಗೆ ಅರಿವಾಯಿತು. ಹೃದಯವನ್ನು ದ್ವೇಷದಿಂದ ಮುಕ್ತವಾಗಿಡುವುದು ಎಷ್ಟು ಮುಖ್ಯವೋ ಜೀವನದಲ್ಲಿ ಸಮತೋಲನದ ಪ್ರಜ್ಞೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ನಮ್ಮ ಕೆಲಸ ಯಾರಾದರೂ ಸರಿ. ಗಾಂಧೀಜಿಯವರು ನನಗೆ ನೀಡಿದ ಈ ಸಲಹೆ ನಮ್ಮೆಲ್ಲರಿಗೂ ಅರ್ಥಪೂರ್ಣವಾಗಿದೆ. ನಿನ್ನನ್ನು ನೀನೇ ಹೊರತುಪಡಿಸಿ ಬೇರೆ ಯಾರೂ ನಿನಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ವಿಜಯಲಕ್ಷ್ಮಿ ಪಂಡಿತ್ರವರು ಗಾಂಧೀಜಿಯವರು ನೀಡಿರ್ತಕ್ಕಂತಹ ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್ ಒಂದು ಲೇಖನದ ಕನ್ನಡದ ಒಂದು ಸಾರಾಂಶ ಆಗಿರುತ್ತೆ. ಇದರ ಇಂಗ್ಲೀಷ್ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.